2025ನೇ ಈ ವರ್ಷದ ಭಾರತದ ಸೇನಾ ಶಕ್ತಿ ಎಂತದ್ದು ಅನ್ನೋದು ಅನಾವರಣವಾದ ವರ್ಷ. ಹಾಗಾದ್ರೆ ಕೇಂದ್ರದ ಮೋದಿ ಸರ್ಕಾರ 2025ರಲ್ಲಿ ನೆಟ್ಟ ಪರಾಕ್ರಮದ ಮೈಲಿಗಲ್ಲುಗಳು ಯಾವುದು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಲ್ಲ. ಇದು ಪ್ರಧಾನಿ ಮೋದಿ ವೈರಿ ಪಾಕಿಸ್ತಾನಕ್ಕೆ ಕೊಟ್ಟ ದಿಟ್ಟ ಸಂದೇಶ. 2025ರ ಈ ವರ್ಷ ಭಾರತದ ಭದ್ರತೆಯ ದೃಷ್ಟಿಯಲ್ಲಿ ಒಂದು ರೀತಿ ಸವಾಲಿನ ವರ್ಷವೂ ಆಗಿತ್ತು. ಆದರೆ ಈ ಸವಾಲಿನ ವರ್ಷವನ್ನ ಕೇಂದ್ರದ ಮೋದಿ ಸರ್ಕಾರ ಮೆಟ್ಟಿ ಹೊಸ ಸಾಹಸಗಳನ್ನೇ ಮಾಡಿದೆ. ಭಾರತದ ಸೇನಾ ಶಕ್ತಿ ಅನಾವರಣವಾಗಿದೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಪ್ರಜೆಗಳ ಮೇಲಿನ ದಾಳಿಯನ್ನ ಇನ್ಮುಂದೆ ತಾಳ್ಮೆಯಿಂದ ಎದುರಿಸುವುದಿಲ್ಲ. ಬದಲಿಗೆ ಕಠಿಣ ಮತ್ತು ದಿಟ್ಟ ತಿರುಗೇಟು ಕೊಡಲು ಸಹ ಸಿದ್ಧ ಅನ್ನೋದನ್ನ ನಿರೂಪಿಸಿದೆ. ಉಗ್ರರ ದಾಳಿಗೆ ತಕ್ಕ ಮತ್ತು ನಿರ್ಣಾಯಕ ಉತ್ತರ ನೀಡುವ ನಿಟ್ಟಿನಲ್ಲಿ ಪಾಕ್ ಉಗ್ರ ನೆಲೆಗಳ ಮೇಲಿನ ದಾಳಿ ಆಪರೇಷನ್ ಸಿಂಧೂರ್ ಇಡೀ ಜಗತ್ತಿನ ಎದುರು ಭಾರತದ ಸೇನಾ ಶಕ್ತಿಯನ್ನ ತೆರೆದಿಟ್ಟಿತ್ತು. ಪಹಲ್ಗಾಮ್ನಲ್ಲಿ ಉಗ್ರರು ಭಾರತೀಯರ ಮೇಲೆ ನಡೆಸಿದ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ನಡೆಸಲಾಗಿತ್ತು. ಮೇ 7, 2005ರಂದು ಪಾಕ್ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿತ್ತು. ಈ ದಾಳಿ 5 ದಶಕಗಳಲ್ಲಿ ಮೊದಲ ಬಾರಿ ಪಾಕ್ಗೆ ನುಗ್ಗಿ ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯಾಗಿತ್ತು. ಅಲ್ಲದೆ ಭಾರತೀಯ ವಾಯುಸೇನೆ ಅತಿದೊಡ್ಡ ಮತ್ತು ನಿಖರ ದಾಳಿಯಾಗಿತ್ತು. ಆಪರೇಷನ್ ಸಿಂಧೂರದಲ್ಲಿ 100 ಪಾಕ್ ಪ್ರಚೋದಿತ ಉಗ್ರರ ಹತ್ಯೆ ಮಾಡಲಾಗಿತ್ತು. ಜೊತೆಗೆ LOC ಮತ್ತು ಪಾಕ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸ ಮಾಡಲಾಗಿತ್ತು. ಇನ್ನು ಮೇ 10ರಂದು ಪಾಕಿಸ್ತಾನದ 11 ವಾಯುನೆಲೆಗಳ ಮೇಲೆ ನಿಖರ ದಾಳಿ ಮಾಡಲಾಗಿತ್ತು. ಆಪರೇಷನ್ ಸಿಂಧೂರದ ಮೂಲಕ ಭಾರತದ ಸೇನೆಯ ಬತ್ತಳಿಕೆಯಲ್ಲಿರುವ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ, ರಫೇಲ್ ಜೆಟ್ಗಳು, ಲೋಟರಿಂಗ್ ಡ್ರೋನ್ಗಳ ಸಾಮರ್ಥ್ಯವನ್ನ ಬಹಿರಂಗಪಡಿಸಿತ್ತು. ಅದಕ್ಕೆ ಕಾರಣ ಭಾರತದ ಹೊಸ ರಕ್ಷಣಾ ಸಿದ್ಧಾಂತ. ಹೌದು, ದೇಶದಲ್ಲಿ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಗಣನೀಯ ಏರಿಕೆಯಾಗಿದೆ. 2014ರಲ್ಲಿ ರಕ್ಷಣಾ ವಲಯದ ಉತ್ಪಾದನೆ 40,000 ಕೋಟಿ ಇತ್ತು. ಅದು ಈಗ 1.54 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ದೇಶದ ರಕ್ಷಣಾ ಬಜೆಟ್ 2013-14ರಲ್ಲಿ 2.53 ಲಕ್ಷ ಕೋಟಿ ಇತ್ತು. ಇದೀಗ 2025-26ರಲ್ಲಿ ದೇಶದ ರಕ್ಷಣಾ ಬಜೆಟ್ 6.81 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಅಮೆರಿಕ ಸೇರಿ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಉಪಕರಣ ರಫ್ತು ಆಗ್ತಿವೆ. ಇನ್ನು 2025ರಲ್ಲಿ ರಕ್ಷಣಾ ಇಲಾಖೆಗೆ ಸೇರ್ಪಡೆಯಾದ ಪ್ರಮುಖ ಶಸ್ತ್ರಾಸ್ತ್ರಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, 2025 ಡಿಸೆಂಬರ್ ಅಂತ್ಯದ ವೇಳೆಗೆ AK-203 ಅಸಾಲ್ಟ್ ರೈಫಲ್ ಯೋಧರ ಕೈ ಸೇರುತ್ತಿವೆ. ಈ ರೈಫಲ್ಗಳನ್ನು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ತಯಾರಿಸಲಾಗುತ್ತೆ. ವಿಧ್ವಂಸಕ ಯುದ್ಧ ನೌಕೆ ಮತ್ತು ಜಲಾಂತರ್ಗಾಮಿ ನೌಕೆಗಳ ನಿಯೋಜನೆ ಮಾಡಲಾಗಿದೆ. ಆ ನೌಕೆಗಳು ಯಾವುದು ಅಂದ್ರೆ INS ಸೂರತ್, INS ನೀಲಗಿರಿ, INS ವಾಗ್ಶಿರ್ ನೌಕೆ. ಇನ್ನು 2025ರ ಆಗಸ್ಟ್ನಲ್ಲಿ INS ಹಿಮಗಿರಿ, INS ಉದಯಗಿರಿ ಸೇರ್ಪಡೆಯಾಗಿದೆ. ಅಷ್ಟೇ ಅಲ್ಲ, 2000 ಕಿಲೋಮೀಟರ್ ವ್ಯಾಪ್ತಿಯ ಪರಮಾಣು ಸಾಮರ್ಥ್ಯದ ಅಗ್ನಿ ಪ್ರೈಮ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಡ್ರೋನ್ ಯುದ್ಧ ಶಾಲೆ ಪ್ರಾರಂಭವಾಗಿದೆ. ಹೀಗೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ 2025 ಭಾರತದ ಸೇನಾ ಶಕ್ತಿಯ ಸಾಮರ್ಥ್ಯವನ್ನ ಮತ್ತಷ್ಟು ದುಪ್ಪಟ್ಟುಗೊಳಿಸಿದೆ. ಬ್ಯೂರೋ ರಿಪೋರ್ಟ್, TV9.